ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ನಕಲಿ ಚರ್ಮರೋಗ ವೈದ್ಯರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಹ್ಯಾದ್ರಿ ಡರ್ಮಾ ಅಸೋಸಿಯೇಷನ್ನ ಕಾರ್ಯದರ್ಶಿ ಹಾಗೂ ಚರ್ಮರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್, ಇತ್ತೀಚೆಗೆ ಚರ್ಮರೋಗಕ್ಕೆ ಸಂಬಂಧಿಸಿದಂತೆ ನಕಲಿ ವ್ಯಕ್ತಿಗಳು ತಾವು ವೈದ್ಯರು ಎಂದು ಹೇಳಿಕೊಂಡು ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡಲು ಹೊರಟಿದ್ದಾರೆ. ಇದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಗಂಭೀರ ಪರಿಣಾಮ ಉಂಟಾಗುತ್ತಿದ್ದು, ಅಲರ್ಜಿ, ಸೋಂಕು, ವರ್ಣ ಬದಲಾವಣೆ ಇಷ್ಟೇ ಅಲ್ಲದೆ ಜೀವಹಾನಿಯ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಚರ್ಮರೋಗದ ಚಿಕಿತ್ಸೆಯನ್ನು ಮಾನ್ಯತೆ ಪಡೆದ ಸ್ನಾತಕೋತ್ತರ ಪದವಿ ಅಂದರೆ ಪಿಜಿ ಪಡೆದ ವೈದ್ಯರು ಮಾತ್ರ ಮಾಡಬಹುದಾಗಿದೆ. ಆದ್ದರಿಂದ ಸಾರ್ವಜನಿಕರು ಅತ್ಯಂತ ಎಚ್ಚರಿಕೆಯಿಂದ ನಕಲಿ ವೈದ್ಯರ ಬಳಿ ಹೋಗದೆ ಮಾನ್ಯತೆ ಪಡೆದ ವೈದ್ಯರ ಬಳಿ ಹೋಗಬೇಕು ಎಂದು ಡಾಕ್ಟರ್ ಮಂಜುನಾಥ್ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಅದನ್ನ ಪತ್ತೆ ಹಚ್ತಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ದೇ ಆರ್ ಡೂಯಿಂಗ್ ದೇರ್ ವರ್ಕ್. ಆಕ್ಚುಲಿ ಒಂದು 20-25 ಜನ ಇದೆ ಸರ್ ಆತರ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಕೆಲವೊಬ್ರು ಕ್ಲಿನಿಕ್ ತೆಗೆದಿರ್ತಾರೆ, ಗೋಸ್ಟ್ ಫ್ಯಾಕಲ್ಟಿ ಅಂತ ಹೇಳ್ತೀವಿ, ಅಲ್ಲಿ ಡಾಕ್ಟರ್ಸ್ ಇರೋದಿಲ್ಲ, ಅವ್ರ ಹೆಸರು ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸಂಬಡಿ ಎಲ್ಸ್ ವಿಲ್ ಡೂ ಈ ತರ ಪ್ರಾಕ್ಟೀಸ್ಗಳು. ಅದು ಯಾಕೆ ನಾವು ನಿಮ್ಗೆ ಹೇಳ್ತಾ ಇದೀವಿ ಅಂತಂದ್ರೆ, ಎಷ್ಟೋ ಪೇಷಂಟ್ ಕಾಂಪ್ಲಿಕೇಶನ್ಸ್ ಆಗ್ತಿದಾವೆ. ಆಮೇಲೆ ಆ ಕಾಂಪ್ಲಿಕೇಶನ್ ಅಲ್ಲಿ ಡೆತ್ ಕೂಡ ಆಗಿದೆ. ಸಮ್ ಪೀಪಲ್ ಆರ್ ನಾಟ್ ಎಲಿಜಿಬಲ್ ಟು ಡೂ ಏರ್ ಟ್ರಾನ್ಸ್ಪ್ಲಾಂಟೇಶನ್. ಕೂದಲು ಕಸೆ ಅಂತ ಹೇಳ್ತೀವಲ್ಲ, ದೇ ಹವ್ ಡನ್ ಅಂಡ್ ದಿ ಪೀಪಲ್ ಹವ್ ಡೈಡ್. ಅದು ಸಾರ್ವಜನಿಕರಿಗೆ ಗೊತ್ತಿರೋದ್ರಲ್ಲಿ ಹೋಗ್ಬಿಡ್ತಾರೆ, ಅಲ್ಲಿ ಹೋಗ್ತಾರೆ 20,000-30,000 ಫಸ್ಟ್ ಕಟ್ಕೊಂಡ್ಬಿಡ್ತಾರೆ, ಆಮೇಲೆ ನಮ್ಮ ಕಡೆ ಬಂದು 200 ರೂಪಾಯಿ ಕೂಡ ಕಳ್ತಿರ್ತಾರೆ. ಸೊ ಈ ತರ ಕೆಲವೊಂದು ಸಾರ್ವಜನಿಕ ಅರಿವು ಮೂಡಿಸ್ಕೋಸ್ಕರ ನಮ್ಮ ಅಸೋಸಿಯೇಷನ್ ವತಿಯಿಂದ ಆಕ್ಚುಲಿ ದಿಸ್ ಇಸ್ ಎ ಡ್ರೈವ್ ಥ್ರೂಔಟ್ ನೇಷನ್. ಇಂಡಿಯಾದಲ್ಲೂ ಇದೆ, ರಾಜ್ಯದಲ್ಲೂ ಇದೆ, ಅದರೊಂದು ಭಾಗ ಇದು ನಮ್ದಷ್ಟೇ ಸರ್. ಈಗ ಎಲ್ಲ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೇವೆ, ಅವರು ಕೂಡ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಈಗ ನಾವೇನ್ ಮಾಡ್ತಾ ಇದ್ದೀವಿ, ನಾವು ರಿಕ್ವೆಸ್ಟ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಿ, ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ ಆಗ್ಬೇಕು. ಒಂದೇ ಸರಿ ಮಾಡಿ ಮುಗಿಸೋದಲ್ಲ, 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ. ಮತ್ತೆ ಈಗ ಕೆಲವೊಬ್ರು ಕ್ಲೋಸ್ ಮಾಡಿರ್ತಾರೆ, ಮತ್ತೆ ಓಪನ್ ಮಾಡ್ಕೊಂತಾರೆ. ಆಮೇಲೆ ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ ಆಗಿ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಸರ್. ದೇ ಡೂಯಿಂಗ್ ದೇರ್ ಪಾರ್ಟ್. ಕ್ರಮ ಈಗ ಬರ್ತಾ ಇದೆ ಸರ್. ಈಗ ನೆಕ್ಸ್ಟ್ ಇದೇ ವಾರದಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಇದೇ ವಾರದಲ್ಲಿ ಅವರು ದೇ ಆರ್ ಟೇಕಿಂಗ್ ಆಕ್ಷನ್. ಅಂದ್ರೆ ನೀವೆಲ್ಲರೂ ನಮ್ ಕೈ ಜೋಡಿಸ್ಬೇಕು. ಈ ಒಂದು ಅವೇರ್ನೆಸ್ ಅಥವಾ ಒಂದು ಎಚ್ಚರಿಕೆ ನೀಡುವ ಒಂದು ವತಿಯಿಂದ ನಾವು ಅದನ್ನೇ ಎಲ್ಲರ ಹತ್ರ ಕೋರಿಕೊಳ್ತಿರೋದು. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮತ್ತೆ ನಮ್ಮ ಮೀಡಿಯಾ ಪೀಪಲ್ ಏನಿದ್ದಾರೆ, ಅವ್ರು ನಮ್ಗೆ ಇದರಲ್ಲಿ ಕೈ ಜೋಡಿಸ್ಬೇಕು. ಸಿಂಪಲ್ ಏನಿಲ್ಲ, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬಂದ್ರೆ, ಕಿಡ್ನಿ ಪ್ರಾಬ್ಲಮ್ ಬಂದ್ರೆ ಜನರು ಕಿಡ್ನಿ ಡಾಕ್ಟರ್ ಹತ್ರನೇ ಹೋಗ್ತಾರೆ, ಹಾರ್ಟ್ ಡಾಕ್ಟರ್ ಹತ್ರನೇ ಹೋಗ್ತಾರೆ. ಆದ್ರೆ ಚರ್ಮದ ತೊಂದರೆ ಬಂದ್ರೆ ಫಸ್ಟ್ ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಪಕ್ಕದ ಮನೆಯವ್ರಿಗೆ ಕೇಳ್ತಾರೆ, ಅವ್ರಿಗೆ ಕೇಳ್ತಾರೆ. ಈಗ ಬ್ಯೂಟಿ ಪಾರ್ಲರ್ ಹೋಗಿ ಅಲ್ಲಿ ಚೆನ್ನಾಗಿದೆ ಅಂತ ಅನ್ನೋದು ಚಿಕಿತ್ಸೆ ನೀಡ್ಕೊಳ್ತಾರೆ. ಸೊ ನಾವು ಮೊದಲು ಒಂದು ಎಚ್ಚರಿಕೆ ಏನು ಅಂದ್ರೆ, ಚರ್ಮದ ಸಮಸ್ಯೆ ಇದ್ರೆ ಫಸ್ಟ್ ನೀವು MBBS ಡಿಗ್ರಿ ಇದೆಯಾ ನೋಡ್ಬೇಕು. ಫಸ್ಟ್ MBBS ABCD ಬರ್ದರೆ ಅವರು ಡಿಗ್ರಿ ಮಾಡಕ್ ಆಗಲ್ಲ. ಸೊ MBBS ಇದೆಯಾ ನೋಡ್ಬೇಕು. MBBS ನಂತರ MD ಅಂದ್ರೆ ಮಾಸ್ಟರ್ಸ್ ಇನ್ ಡರ್ಮ್ಯಾಟಾಲಜಿ ಇದೆಯಾ ನೋಡ್ಬೇಕು. ನೆಕ್ಸ್ಟ್ ಡಿಪ್ಲೊಮಾ, ಮಾಸ್ಟರ್ಸ್ ಅಥವಾ ಡಿಪ್ಲೊಮಾ ಮಾಡಿರ್ತಾರೆ, DVD ಅಥವಾ DDVL ಇನ್ ಡರ್ಮ್ಯಾಟಾಲಜಿನೇ ಆಗಿರ್ಬೇಕು. ಮತ್ತೆ DNB. ಎಷ್ಟೋ ಜನ ಎಜುಕೇಟೆಡ್ಸ್ಗೂ ಇದು ಗೊತ್ತಿರಲ್ಲ. ಅವ್ರೇನ್ ಮಾಡ್ತಾರೆ, ಈಗ ಹೋಗಿರ್ತಾರೆ, ಅವ್ರು ಚೆನ್ನಾಗಿ ನೋಡ್ತಾರೆ ಅಂದ ತಕ್ಷಣ ಅಲ್ಲೇ ತೋರಿಸ್ತಾರೆ, ಅವ್ರು ಏನ್ ಕೊಡ್ತಾರೆ ಅದು ಹಚ್ಕೊಳ್ತಾರೆ. ಸೊ ಮೊದಲು ನಮ್ಮ ಜನ ಏನ್ ಮಾಡ್ಬೇಕು ಅಂದ್ರೆ, ಈ ಡಿಗ್ರಿಗಳು ಇದೆಯಾ, ಅವ್ರು ಯಾರೋ ಹೇಳಿದ್ರು ಅಂತ ಹೋಗ್ಬೇಡಿ, ಡಿಗ್ರಿ ಇದೆಯಾ ಫಸ್ಟ್ ನೋಡಿ. MBBS MD ಅಥವಾ ಡಿಪ್ಲೊಮಾ DVD DDVL ಅಥವಾ DNB ಇನ್ ಡರ್ಮ್ಯಾಟಾಲಜಿ ಇದ್ರೆ ಮಾತ್ರ ಅವರ ಬಳಿ ಚಿಕಿತ್ಸೆ ತಗೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕೋರಿಕೆ. ಇಲ್ಲ ಸರ್, ನಾವು ಕಾಸ್ಟ್ಲಿ ಇಲ್ಲ. ನಾವೆಲ್ಲ ಕಾಸ್ಟ್ಲಿ. ನೀವು ಹೋಗಿ ಒಂದ್ಸಲ ಬ್ಯೂಟಿ ಪಾರ್ಲರ್ ಇಲ್ಲಾಂದ್ರೆ ಸಲೂನ್ ಗಳಲ್ಲಿ ಹೋಗಿ ನೋಡಿ, ಅಲ್ಲಿಂದ ನೆಕ್ಸ್ಟ್ ಬನ್ನಿ ನಮ್ಮ ಹತ್ರ. ಅಲ್ಲಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತಾರೆ.
ಬ್ಯೂಟಿ ಪಾರ್ಲರ್ ಹೋಗ್ತಾರಲ್ಲ ಸರ್, ಅಲ್ಲಿ ಏನು ರೇಟೇ ಕೇಳಲ್ಲ. ಫಸ್ಟ್ ಹೋಗಿ ಎಲ್ಲ ಹಾಳು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಹತ್ರ ಸರಿ ಮಾಡಿ ಅಂತ ಬರ್ತಾರೆ. ಎಷ್ಟು ಮುಖ ಹಾಳಾಗಿರುತ್ತೆ ಅಥವಾ ಅವ್ರಿಗೆ ತೊಂದರೆ ಆಗಿರುತ್ತೆ ಅಂದ್ರೆ ಅದನ್ನ ಸರಿ ಮಾಡೋದು ಆಗಲ್ಲ. ಅಷ್ಟು ಪರ್ಮನೆಂಟ್ ಡ್ಯಾಮೇಜ್, ಇರಿವರ್ಸಿಬಲ್ ಡ್ಯಾಮೇಜ್ ಆಗೋಗಿರುತ್ತೆ.